ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಜಟಾಪಟಿ ಮುಂದುವರೆದಿದೆ. ಪಥಸಂಚಲನಕ್ಕಾಗಿ ಕೋರ್ಟ್ ಕದ ತಟ್ಟಿದೆ ಆರ್ಎಸ್ಎಸ್. ಇವತ್ತು ಕಲಬುರಗಿ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಶಾಂತಿ ಸಭೆ ಇದೆ. ಕೋರ್ಟ್ನ ಸೂಚನೆ ಮೇರೆಗೆ ಶಾಂತಿ ಸಭೆಯನ್ನು ನಡೆಸಲಾಗ್ತಾ ಇದೆ. ಬೆಳಗ್ಗೆ 11:30ಕ್ಕೆ 10 ಸಂಘಟನೆಗಳ ಜೊತೆ ಶಾಂತಿ ಸಭೆ. ಒಂದೇ ದಿನ 10 ಸಂಘಟನೆಗಳು ಪಥಸಂಚಲನಕ್ಕೆ ಅನುಮತಿ ಕೋರಿ ಪತ್ರ ಕೊಟ್ಟಿರೋದ್ರಿಂದ ಈಗ ಆ ಸಂಘಟನೆಗಳ ಜೊತೆ ಶಾಂತಿ ಸಭೆಗೆ ಮುಂದಾಗಿದೆ ಜಿಲ್ಲಾಡಳಿತ. ಶಾಂತಿ ಸಭೆಗೆ ಬರುವಂತೆ 10 ಸಂಘಟನೆಗಳಿಗೆ ನೋಟಿಸ್ ಕೊಡಲಾಗಿದ್ದು ನವೆಂಬರ್ 2ರಂದು ಪಥಸಂಚಲನಕ್ಕೆ ಆರ್ಎಸ್ಎಸ್ ಮರು ಅರ್ಜಿ ಹಾಕಿಕೊಂಡಿದೆ. ಆದರೆ ಅವತ್ತೇ ಪಥಸಂಚಲನಕ್ಕೆ ಇನ್ನೂ 10 ಸಂಘಟನೆಗಳಿಂದ ಅರ್ಜಿ ಹಾಕಲಾಗಿದೆ. ಹೀಗಾಗಿ ಎಲ್ಲಾ ಸಂಘಟನೆಗಳ ಜೊತೆ ಇವತ್ತು ಶಾಂತಿ ಸಭೆ. ಆಯಾ ಸಂಘದ 3 ಪ್ರತಿನಿಧಿಗಳಿಗೆ ಈ ಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ. ಬೆಳಗ್ಗೆ 11:30ಕ್ಕೆ ಈ ಸಂಘಟನೆಗಳ ಜೊತೆ ಶಾಂತಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಏನು ನಿರ್ಧಾರ ಆಗುತ್ತೆ? ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಸಿಗುತ್ತಾ? ಉಳಿದ ಸಂಘಟನೆಗಳು ಕೂಡ ಅವತ್ತೇ ತಮ್ಮ ಪ್ರತಿಭಟನೆಗೆ, ತಮ್ಮ ಪಥಸಂಚಲನಕ್ಕೆ ಅರ್ಜಿ ಹಾಕಿಕೊಂಡಿರೋದ್ರಿಂದಾಗಿ ಜಿಲ್ಲಾಡಳಿತದ ನಿರ್ಧಾರ ಏನಾಗುತ್ತೆ ಅನ್ನೋದೇ ಕುತೂಹಲ. ರಾಜ್ಯದ ಹಲವು ಕಡೆಗಳಲ್ಲಿ ಪಥಸಂಚಲನ ಆಗ್ತಾ ಇದೆ ಆರ್ಎಸ್ಎಸ್ ಕಡೆಯಿಂದ. ಆದರೆ ಚಿತ್ತಾಪುರದಲ್ಲಿ ಮಾತ್ರ ಕೋರ್ಟ್ ಮೆಟ್ಟಿಲೇರಿದೆ. ಜಟಾಪಟಿ ಮುಂದುವರಿತಾ ಇದೆ. ಆರ್ಎಸ್ಎಸ್ ಸೇರಿದಂತೆ 11 ಸಂಘಟನೆಗಳಿಂದ ಅರ್ಜಿ. ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಅವಕಾಶ ಸಿಗುತ್ತಾ? ಉಳಿದ ಸಂಘಟನೆಗಳ ಅರ್ಜಿಗೆ ಯಾವ ರೀತಿಯ ಸ್ಪಂದನೆ ಸಿಗುತ್ತೆ ಅನ್ನೋದೇ ಇವತ್ತಿನ ಕುತೂಹಲ. ಶಾಂತಿ ಸಭೆಯಲ್ಲಿ ನಿರ್ಧಾರ ಆಗುತ್ತೆ.